ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಮಹೇಶ್ವಾಸಾಯ ನಮಃ. ಓಂ ಅದ್ರಿವೋ ಮಹಸ್ತವಾನೋ ಅದ್ರಿವಃ ಅದಸ್ಸು ಮಧು ಮಧುನಾಭಿಯೋಧೀಃ ಸತ್ರಾವಾಜಂ ನ ಜಿಗ್ಯುಷೇ ತ್ವಂ ಹ್ಯೇಹಿ ಚೇರವೇ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 186ನೆಯ ನಾಮ ಮಹೇಶ್ವಾಸ ಅನ್ನೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಇದಿಷ್ಟನ್ನು ನಾವೀಗ ನೋಡ್ತಿದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಮುಂದೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ಕೂಡ ನಾವು ನೋಡಿ ಆಗಿದೆ. ಹಾಗೆ ನಾನು ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಏನು ಅನ್ವಯಾರ್ಥ ಹೇಳಿದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಈ ಮಹೇಶ್ವಾಸ ಅನ್ನೋ ಶಬ್ದಕ್ಕೆ ಮತ್ತೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ಈಗ ನೋಡೋಣ. ಹಾಗೆ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಇರುವಂಥ ಘನಿಷ್ಠವಾದಂತಹ ಸಂಬಂಧ, ಅದೆಲ್ಲವನ್ನು ಕೂಡ ಈಗ ನೋಡೋಣ. ಮಹೇಶ್ವಾಸ ಅಂದರೆ ಪರಮಾತ್ಮ. ಹೇಗೆ ಅಂದರೆ, ಮಹತಿ ಅಂದರೆ ಬಹಳ ದೊಡ್ಡವಳು, ಇಶು ಅಂದರೆ ಅಭಿಲಷಿತಳಾದವಳು. ಈ ಜಗತ್ತಿನಲ್ಲಿ ಸಂಪತ್ತು ಎಲ್ರಿಗೂ ಕೂಡ ಬಹಳ ಅಭಿಲಷಿತ, ಇಚ್ಛೆಗೆ ವಿಷಯ. ಆ ಸಂಪತ್ತಿನ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ. ಅವಳಿಗಿಂತಲೂ ಆಸ್ತೆ ಉನ್ನತ ಸ್ಥಾನದಲ್ಲಿ ಇದ್ದಾನೆ. ಲಕ್ಷ್ಮೀದೇವಿಗಿಂತಲೂ ಉನ್ನತ ಸ್ಥಾನದಲ್ಲಿ ಇರುವವನಾದ್ದರಿಂದ ಈತನನ್ನು ಮಹೇಶ್ವಾಸ ಅನ್ಬೇಕು. ಆಸ ಅನ್ನೋದು ಇರುವವನು ಅನ್ನೋದನ್ನು ತೋರಿಸ್ತದೆ. ಇಲ್ಲಿ ಇಶ ಇಚ್ಛಾಯಾಮ್ ಧಾತುವಿಗೆ ಉ ಅನ್ನುವ ಪ್ರತ್ಯಯ ಬಂದಿದೆ. ಹಾಗಾಗಿ ಅಪೇಕ್ಷಿತಳಾದವಳು ಅಂತ ಹೀಗೊಂದು ಅರ್ಥ ನಮಗದರಿಂದ ಸಿಗ್ತದೆ. ಇನ್ನು ಲಕ್ಷ್ಮೀದೇವಿಯನ್ನೇ ಈ ಶಬ್ದ ಹೇಳ್ತದೆ, ಆದರೆ ಅದಕ್ಕೆ ಮತ್ತೊಂದು ಧಾತುವಿನ ಸಂಬಂಧವನ್ನು ಕೂಡ ನಾವು ತೋರಿಸಬಹುದು. ಅತ್ಯಂತ ನಮಗೆಲ್ಲರಿಗೂ ಕೂಡ ಅಪೇಕ್ಷಿತಳಾದವಳು ಲಕ್ಷ್ಮೀದೇವಿ, ಅವಳಿಗಿಂತಲೂ ಈತ ಉನ್ನತ ಸ್ಥಾನದಲ್ಲಿದ್ದಾನೆ ಅಂತ ಒಂದು ಅರ್ಥ ನೋಡಿದ್ವಿ. ಮತ್ತೊಂದು ಧಾತು ಇದೆ, ಅದಕ್ಕೆ ಈಶ ಗತಿ ಹಿಂಸಾ ದರ್ಶನೇಶು ಅಂತ ಧಾತುವಿನ ಸ್ವರೂಪ. ಈಶ ಅಂತ ಧಾತುವಿನ ಮೂಲ ರೂಪ. ಅದಕ್ಕೆ ಒಂದು ಗತಿ ಅಂತ ಅರ್ಥ, ಇನ್ನೊಂದು ಹಿಂಸೆ ಮಾಡುವುದು ಅಂತ ಅರ್ಥ, ಮತ್ತೊಂದು ತಿಳಿಯುವುದು ಅಂತ ಅರ್ಥ. ಹಿಂದಿಂದು ಇಶು ಇಚ್ಛಾಯಾಮ ಅಂತ, ಇಚ್ಛೆ ಮಾಡುವುದು ಅಂತ ಅದರ ಅರ್ಥ. ಈಗಿಲ್ಲಿ ಈಶ ಅಂತ ಮತ್ತೊಂದು ಧಾತು ಏನು ಕಾಣಿಸ್ತದಲ್ಲ, ಈಶತೆ ಅಂದರೆ ನೋಡ್ತಾಳೆ ಅಂತ ಅರ್ಥ. ತನ್ನ ಪತಿಯಾದಂತಹ ನಾರಾಯಣನನ್ನ ಈಶತೆ ನೋಡ್ತಾಳೆ ಈ ಲಕ್ಷ್ಮೀದೇವಿ, ಆದ್ದರಿಂದ ಅವಳನ್ನು ಈಶು ಅಂತ ಹೇಳ್ತೇವೆ. ಉಳಿದವರೆಲ್ಲ ಯಾವಾಗಾದರೂ ಒಂದೊಂದು ಬಾರಿ ಲಕ್ಷ್ಮೀ ಪರಮಾತ್ಮನ ನೋಡ್ತಿರ್ಬಹುದು, ಆದರೆ ಸದಾಕಾಲವೂ ಕೂಡ ಪರಮಾತ್ಮನ ನೋಡ್ತಾ ಇರುವಂಥವಳು ಈ ಲಕ್ಷ್ಮೀದೇವಿ. ದರ್ಶನ ಅಂತ ಅದಕ್ಕೆ ಅರ್ಥ ಇದ್ದೇ ಇದೆ ಆ ಧಾತುವಿಗೆ. ಆದ್ದರಿಂದ ಈಶತೆ ಅಂದರೆ ನಾರಾಯಣನನ್ನ ನೋಡುವವಳು ಅನ್ನೋ ಅರ್ಥವನ್ನು ಸ್ವೀಕಾರ ಮಾಡೋಣ. ಹಾಗಾಗಿ ಈಶು ಅಂದರೆ ಲಕ್ಷ್ಮೀದೇವಿ. ಅಂಥ ಲಕ್ಷ್ಮೀದೇವಿಯನ್ನ ಆಸತೆ, ಆ ಆಸಯತಿ ಅಂದರೆ ಕೂಡಿಸಿಕೊಳ್ತಾನೆ ಅಂತ ಅರ್ಥ. ಎಲ್ಲಿ ಕೂಡಿಸ್ಕೊತಾನೆ ಅಂದರೆ ತನ್ನ ಪತ್ನಿಯ ಸ್ಥಾನದಲ್ಲಿ ಅವಳನ್ನು ಕೂಡಿಸಿಕೊಂಡಿದ್ದಾನೆ. ಯಾವಾಗಲೂ ಭಗವಂತನನ್ನು ನೋಡ್ತಾ ಇರುವವಳಾದ್ದರಿಂದ ಅವಳನ್ನು ತನ್ನ ಪತ್ನಿಯ ಸ್ಥಾನದಲ್ಲಿ ಆತ ಕೂಡಿಸಿಕೊಂಡಿದ್ದಾನೆ, ತನ್ನ ಶ್ರೇಷ್ಠ ಪತ್ನಿಯ ಸ್ಥಾನದಲ್ಲಿ. ಮತ್ತೆ ಉಳಿದವರು ಯಾರಾದರೂ ಅವತಾರಗಳಲ್ಲಿ ಆತನಿಗೆ ಬೇರೆ ಬೇರೆಯವರು ಪತ್ನಿಯರಾಗಿದ್ರೂ ಕೂಡ ಅವರೆಲ್ಲ ಯಾವತ್ತೂ ಭಗವಂತನನ್ನ ಪೂರ್ಣವಾಗಿ ನೋಡ್ತಾ ಇರುವಂಥವ್ರಲ್ಲ. ಆದ್ದರಿಂದ ಶ್ರೇಷ್ಠ ಪತ್ನಿಯ ಸ್ಥಾನದಲ್ಲಿ, ತನ್ನ ಪಟ್ಟದರಸಿಯ ಸ್ಥಾನದಲ್ಲಿ ಅವರ್ಯಾರನ್ನೂ ಭಗವಂತ ಕೂಡಿಸ್ಕೊಂಡಿಲ್ಲ. ಅವನು ಪಟ್ಟದರ್ಶಿಯ ಸ್ಥಾನದಲ್ಲಿ ಕೂಡಿಸಿಕೊಂಡಿರುವುದು ಈ
ಲಕ್ಷ್ಮೀದೇವಿಯನ್ನು ಮಾತ್ರ ತನ್ನ ಪತ್ನಿಯ ಸ್ಥಾನದಲ್ಲಿ ಕೂಡಿಸ್ಕೊಂಡಿದ್ದಾನೆ. ಅಥವಾ ಸ್ವಾಂಕೇವ ಕೂಡಿಸ್ಕೊಂಡಿದ್ದಾನೆ. ಎಲ್ಲಿ ಕೂಡಿಸ್ಕೊಂಡಿದ್ದಾನೆ ಅಂದರೆ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಎಡ ತೊಡೆಯ ಮೇಲೆ. ಆದ್ದರಿಂದ ಮಹೇಶ್ವಾಸ, ಮಹತಿ ಅಂದರೆ ದೊಡ್ಡವಳು, ಇಶು ಅಂದರೆ ಭಗವಂತನನ್ನು ಸದಾಕಾಲವು ನೋಡ್ತಾ ಇರುವಂಥ ಲಕ್ಷ್ಮೀದೇವಿ, ಅವಳನ್ನು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಿರುವವನಾದ್ರಿಂದ ಮಹೇಶ್ವಾಸನೇ ವಿಷ್ಣು. ಇನ್ನು ಈಶು ಅನ್ನೋ ಧಾತುವಿಗೆ ಕೇವಲ ನೋಡುವುದಂತ ಅರ್ಥ ಮಾತ್ರ ಅಲ್ಲ, ಹೊರತು ಗತಿ, ಗಮನ ಅಂತ ಅರ್ಥ ಇದೆ, ಅದನ್ನು ನೋಡಿದ್ದೇವೆ. ಆಮೇಲೆ ಹಿಂಸೆ ಅಂತ ಅರ್ಥ ಇದೆ. ಈ ಪ್ರಕೃತಿ ನಿತ್ಯ ಗಮನಶೀಲವಾದದ್ದು, ಅಂದರೆ ಅದು ಯಾವತ್ತೂ ಕೂಡ ಸಂಚಾರ ಮಾಡ್ತಾ ಇರ್ತದೆ. ಈ ಒಂದಲ್ಲ ಒಂದು ರೂಪದಿಂದ ಅದು ಬದಲಾವಣೆ ಹೊಂದುತ್ತಾ ಇರ್ತದೆ ಈ ಪ್ರಕೃತಿ ನಿತ್ಯವೂ ಕೂಡ. ಆದ್ದರಿಂದ ನಿತ್ಯಗತಿ, ಸದಾ ಒಂದಲ್ಲ ಒಂದು ರೂಪದಿಂದ ಅದು ಬದಲಾವಣೆ ಹೊಂದುತ್ತಾ ಇರೋದರಿಂದ ಅದನ್ನ ಈಶು ಅಂತ ಹೇಳಬೇಕು. ಮತ್ತೆ ಇನ್ನೊಂದು ಹಿಂಸೆ ಮಾಡುವುದರಿಂದ, ಪ್ರಕೃತಿ ದುರ್ಗಾ ರೂಪದಿಂದ ಜಗತ್ತನ್ನ ಯಾವತ್ತೂ ಕೂಡ ಹಿಂಸಿಸ್ತಾಳೆ, ಪ್ರಳಯದ ಕಡೆಗೆ ನೂಕುತ್ತಾಳೆ. ಆದ್ದರಿಂದ ಅವಳನ್ನ ಮಹೇಶು ಅಂತ ಹೇಳಬೇಕು. ಅಂಥ ಲಕ್ಷ್ಮೀದೇವಿಯನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡವನು ಅಂತ ಅರ್ಥ. ಈ ಈಶು ಅನ್ನುವ ಶಬ್ದವನ್ನು ನಾವೀಗ 3 ಧಾತುಗಳ ಹಿನ್ನೆಲೆಯಲ್ಲಿ ನೋಡಿದ್ವಲ್ಲ, ಗತಿ, ಹಿಂಸೆ ಮತ್ತು ದರ್ಶನ ಅಂತ. ಇವು ಆ ಲಕ್ಷ್ಮೀದೇವಿಯ ಶ್ರೀ ಭೂ ದುರ್ಗಾ ಅನ್ನುವಂಥ 3 ರೂಪಗಳನ್ನು ಕೂಡ ವರ್ಣಿಸ್ತವೆ ಅಂತ ನಾವು ತಿಳ್ಕೋಬಹುದು. ಅಲ್ಲಿ ಮೊದಲನೇದಾಗಿ ದರ್ಶನ ಅಂತ ನಾವು ನೋಡಿದ್ದೀವಿ. ದರ್ಶನ ಅಂದರೆ ಜ್ಞಾನ ಅಂತ ಅರ್ಥ. ಸತ್ವಗುಣ ಏನಿದೆ ಅದು ಜ್ಞಾನಕ್ಕೆ ಪ್ರಚೋದಕವಾದಂಥ ರೂಪ, ನಮಗದು ಗೊತ್ತಿದೆ. ಸತ್ವಗುಣದ ಅಭಿಮಾನಿನಿಯಾದಂಥ ಶ್ರೀ ದೇವಿಯನ್ನ ಈ ದರ್ಶನ, ಈಶು ಎಂಬ ಶಬ್ದ ಹೇಳ್ತದೆ. ಆವಾಗ ನಮಗೆಲ್ರಿಗೂ ಕೂಡ ಆಕೆ ತೋರಿಸುವವಳು ಅನ್ನೋ ಅರ್ಥ ಅದರಿಂದ ಬರ್ತದೆ. ಸ್ವಯಂ ಈಶತೆ, ತಾನು ಪರಮಾತ್ಮನನ್ನ ನೋಡ್ತಾಳೆ. ಆ ಕಾರಣದಿಂದ ಆಕೆ ಈಶು ಅಂತ ಕರೆಸ್ಕೊಂಡಿದ್ದಾಳೆ, ಸ್ವಯಂ ಸರ್ವಜ್ಞರಾದ್ದರಿಂದ. ಮತ್ತೆ ಈಶಯತಿ, ನಮಗೆ ಪರಮಾತ್ಮನನ್ನ ತೋರಿಸ್ತಾಳೆ. ನಮ್ಮಲ್ಲಿರುವ ಸತ್ವಗುಣವನ್ನು ಪ್ರಚೋದಿಸಿ, ಆ ಲಕ್ಷ್ಮೀದೇವಿ ಸ್ವಯಂ ಸತ್ವಗುಣದ ಅಭಿಮಾನಿನಿಯಾದ್ದರಿಂದ, ಸತ್ವಗುಣದ ಅಭಿಮಾನಿನಿಯಾದಂತಹ ಶ್ರೀ ಎಂಬ ರೂಪದಿಂದ ನಮ್ಮಲ್ಲಿ ಸತ್ವಗುಣವನ್ನು ಜಾಗೃತಗೊಳಿಸಿ ನಮಗೆ ಆ ಜ್ಞಾನವನ್ನು ಕೊಡ್ತಾಳೆ. ಹೀಗೆ ಈಶಯತಿ, ತೋರಿಸ್ತಾಳೆ, ಆದ್ದರಿಂದ ಅವಳು ಶ್ರೀ. ಹೀಗೆ ಈಶು ಎಂಬ ಶಬ್ದಕ್ಕೆ ಶ್ರೀ ಎಂಬ ಅರ್ಥ ಬರ್ತದೆ, ಸತ್ವಗುಣದ ದೇವತೆ ಆದ್ದರಿಂದ. ಇನ್ನು ಹಿಂಸಾ ಅಂತ ಒಂದು ಅರ್ಥ ಇರೋದನ್ನ ಅಲ್ಲಿ ನೋಡಿದ್ದೀವಿ. ಹಿಂಸಾ ಅನ್ನುವ ಅರ್ಥ ಇದು ನಾಶ ಅನ್ನೋದನ್ನ ತೋರಿಸ್ತದೆ. ದುರ್ಗಾದೇವಿ ನಾಶ ಮಾಡ್ತಾಳೆ, ನಮಗಿದು ಗೊತ್ತಿದೆ. ದುರ್ಗಾದೇವಿಯ ಕಾರ್ಯ ನಾಶ ಮಾಡೋದು, ಪ್ರಳಯ ಮಾಡೋದು. ಜೀವಾನಾಂ ಗ್ಲಪನಾದ್ ದುರ್ಗಾ ತಮ ಇತ್ಯೇವ ಕೀರ್ತಿತ ಅಂತ ಗೀತಾ ತಾತ್ಪರ್ಯ 14ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಎಲ್ಲ ಜೀವರನ್ನು ಕೂಡ ದುಃಖಕ್ಕೆ ಈಡು ಮಾಡ್ತಾಳೆ ಪ್ರಳಯ ಕಾಲದಲ್ಲಿ. ಆದ್ರಿಂದ ಅವಳನ್ನ ತಮಸ್ ಅಂತ ಹೇಳ್ತಾರೆ. ತಾಮಯತಿ, ದುಃಖಕ್ಕೆ ಈಡು ಮಾಡುವುದರಿಂದ ಅವಳನ್ನ ತಮಃ ಅಂತ ವರ್ಣಿಸ್ತಾರೆ. ಹೀಗೆ ದುರ್ಗಾ ಅನ್ನೋ ಶಬ್ದ ಅವಳು ನಮಗೆ ತಮೋಗುಣದ ಅಭಿಮಾನಿನಿಯಾಗಿ ದುಃಖವನ್ನು ಕೊಡುವವಳು ಅಂತ ಏನು ಅರ್ಥ ಹೇಳ್ತದಲ್ಲ, ಅದನ್ನೇ ಇಲ್ಲಿ ಈಶು ಎಂಬ ಶಬ್ದ ಹೇಳ್ತದೆ. ಯಾಕೆಂದ್ರೆ ಈಶು ಎಂಬ ಶಬ್ದ ಹುಟ್ಟಿರುವಂತಹ ಮೂಲ ಧಾತು ಏನಿದೆ, ಈಶ ಅಂತ ಧಾತು, ಅದಕ್ಕೆ ಹಿಂಸಾ ಅಂತ ಕೂಡ ಅರ್ಥ ಇದೆ. ಹೀಗಿದು ಲಕ್ಷ್ಮೀದೇವಿಯ ದುರ್ಗಾ ಎಂಬ ರೂಪವನ್ನ ಹೇಳಿದಂತಾಯ್ತು. ಇನ್ನು ಗತಿ ಎಂಬ ಅರ್ಥವನ್ನು ಕೂಡ ಹೇಳ್ತದೆ. ಗತಿ ಅಂದ್ರೆ ಗಮನ ಅಂತ ಅರ್ಥ. ಈಶಯತಿ ಅಂದ್ರೆ ಗಮಯತಿ, ನಮ್ಮನ್ನ ಹೋಗಿಸ್ತದೆ. ಎಲ್ಲಿಗೆ ಹೋಗಿಸ್ತದೆ ಅಂದ್ರೆ ಸೃಷ್ಟಿಯಿಂದ
ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ. ನಾವು ಈ ಜಗತ್ತಿನಲ್ಲಿ ಒಂದು ಬಾರಿ ಹುಟ್ಟುತ್ತೇವೆ, ಹುಟ್ಟಿದವರು ನಾಶ ಆಗ್ತೇವೆ, ಮತ್ತೆ ಇನ್ನೊಂದು ರೂಪವನ್ನು ತಾಳ್ತೇವೆ. ಹೀಗೆ ಒಂದು ರೂಪದಿಂದ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಮತ್ತೊಂದು ದೇಹಕ್ಕೆ, ಹೀಗೆ ಜೀವ ಹುಟ್ಟುತ್ತಾ ಮುಂದುವರಿತಾನೆ. ಅದರಿಂದ ಗಮಯತಿ ಅಂದರೆ ಹೋಗಿಸುತ್ತಾಳೆ, ಜೀವನನ್ನ ಸಂಚಾರ ಮಾಡಿಸ್ತಾ ಇರ್ತಾಳೆ. ಯಾರು ಅಂದರೆ ಈ ರಜೋಗುಣದ ಅಭಿಮಾನಿಯಾದಂತಹ ಭೂದೇವತ. ರಜೋ ರಂಜನ ಕರ್ತೃತ್ವಾತ್ ಭೂಹು ಸಾ ಸೃಷ್ಟಿಕರಿ ಯತಃ. ಲಕ್ಷ್ಮೀದೇವಿಯ ಭೂರೂಪ ಎಂಬುದು ಸೃಷ್ಟಿಕರಿ. ಮತ್ತು ಲಕ್ಷ್ಮೀದೇವಿಯ ದುರ್ಗಾ ಎಂಬ ರೂಪ ತಮೋಗುಣದ ಅಭಿಮಾನಿನಿ, ಅದು ಪ್ರಳಯಕಾರಿಣಿಯಾದಂಥ ರೂಪ. ಲಕ್ಷ್ಮೀದೇವಿಯ ಶ್ರೀ ಎಂಬ ರೂಪ ಏನಿದೆಯಲ್ಲ, ಅದು ಸತ್ವಂ ಶ್ರೀ ಸದ್ಗುಣ ಪ್ರಭಾ. ಸತ್ವ ಅಂದರೆ ಗುಣಶಾಲಿನಿಯಾದವಳು ಈ ಲಕ್ಷ್ಮೀದೇವಿ. ಸದ್ಗುಣವುಳ್ಳವಳಾದ್ರಿಂದ ಸತ್ ಅಂತ ಕರೆಸ್ಕೊಂಡಿದ್ದಾಳೆ. ಮತ್ತೆ ಪ್ರಭಾರೂಪಳಾದವಳು. ಪ್ರಭಾ ಅಂದರೆ ಬೆಳಕು, ಜ್ಞಾನದ ಬೆಳಕು. ಆ ಜ್ಞಾನದ ಬೆಳಕಿನ ರೂಪದವಳಾದ್ರಿಂದ ಅವಳನ್ನು ತ್ವ ಅಂತ ಹೇಳ್ತಾರೆ. ಹೀಗೆ ಸತ್ ತ್ವ ಸತ್ವ ಅಂತ ಹೀಗೆ ರೂಪ ನಿಷ್ಪನ್ನ ಆಗಿದೆ. ಹೀಗೆ ಸತ್ವಗುಣದ ಅಭಿಮಾನಿನಿಯಾದಂಥ ಶ್ರೀರೂಪ, ಅದು ನಮಗೆ ಭಗವಂತನ ದರ್ಶನ ಮಾಡಿಸ್ತದೆ. ರಜೋಗುಣದ ಅಭಿಮಾನಿನಿಯಾದಂಥ ಭೂರೂಪ, ಅದು ನಮಗೆ ಸೃಷ್ಟಿಗೆ ಕಾರಣ ಆಗಿದೆ. ಮತ್ತು ತಮೋಗುಣದ ಅಭಿಮಾನಿಯಾದಂಥ ದುರ್ಗಾರೂಪ, ಅದು ಪ್ರಳಯಕ್ಕೆ ಕಾರಣ ಆಗಿದೆ. ಲಕ್ಷ್ಮೀದೇವಿ ಈ ಮೂರು ರೂಪಗಳನ್ನು ವರ್ಣನೆ ಮಾಡುವಂಥ ಒಂದು ವಿಶಿಷ್ಟವಾದಂಥ ಶಬ್ದ ಇದು, ಈಶು ಅನ್ನೋ ಶಬ್ದ. ಯಾಕೆಂದರೆ ಅದು ಹುಟ್ಟಿರುವುದೇ ಈ ಮೂರು ಧಾತುಗಳ ಮೂಲಕ. ಅದನ್ನು ನಾವಿಲ್ಲಿ ಈಶು ಎಂಬ ಶಬ್ದದಿಂದ ಅನುಸಂಧಾನಿಸಬಹುದಾಗಿದೆ. ಅಂತಹ ಮೂರು ರೂಪದ ದುರ್ಗಾದೇವಿಯನ್ನ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡವನು ಅಂತಿಷ್ಟರ್ಥ ಮಹೇಶ್ವಾಸ ಎಂಬ ಶಬ್ದದಿಂದ ನಮಗೆ ಪ್ರಾಪ್ತ ಆಗ್ತದೆ. ಇನ್ನು ಈಶು ಅಂದರೆ ಪ್ರಳಯಕರರಾದಂಥ ಬ್ರಹ್ಮ ಮತ್ತು ವಾಯುಗಳು. ಲಕ್ಷ್ಮೀದೇವಿಯ ಬಳಿಕ, ಲಕ್ಷ್ಮೀದೇವಿಯ ದುರ್ಗಾರೂಪ ಪ್ರಳಯ ಮಾಡ್ತದೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಅದರ ಬಳಿಕ ಪ್ರಳಯವನ್ನು ಮಾಡುವಂತಹ ಕೆಲಸ ಬ್ರಹ್ಮ ಮತ್ತು ವಾಯುಗಳು. ಆ ದೃಷ್ಟಿಯಿಂದ ಈಶುಗಳು ಅಂದರೆ ಪ್ರಳಯಕಾರರಾದವರು, ಹಿಂಸೆ ಮಾಡುವಂಥವರು. ಆದ್ದರಿಂದ ಪ್ರಳಯಕಾರರು ಅಂತ ಅರ್ಥ. ಮಹಾಂತವು ಅಂದರೆ ಮಹತ್ತತ್ವದ ಅಭಿಮಾನಿಗಳಾದಂಥ ಈ ಚತುರ್ಮುಖ ಮತ್ತು ವಾಯು. ಮಹಾನ್ ಅಂದರೆ ಬರೇ ದೊಡ್ಡದು ಅಂತ ಅರ್ಥ ಅಲ್ಲ. ಮಹಾಂತವು ಈಶು, ಪ್ರಳಯ ಮಾಡುವಂತಹ ಮತ್ತು ಮಹತ್ತತ್ವದ ಅಭಿಮಾನಿಗಳಾದಂಥ ಬ್ರಹ್ಮವಾಯುಗಳು. ಅವರಿಬ್ಬರನ್ನು ಕೂಡ ಆಸಯತಿ, ಅವರವರ ಸ್ಥಾನದಲ್ಲಿ, ಅವರವರ ಪದವಿಯಲ್ಲಿ ಕೂಡಿಸಿದ್ದಾನೆ ಈ ಪರಮಾತ್ಮ. ವಾಯುವನ್ನು ವಾಯು ಪದವಿಯಲ್ಲಿ ಮತ್ತು ಚತುರ್ಮುಖನನ್ನು ಅವನವನ ಪದವಿಯಲ್ಲಿ ಕೂಡಿಸಿದವನೇ ಈ ಪರಮಾತ್ಮ. ಮತ್ತೆ ಸ್ವಾಂಕೇವ, ವಾಯುವನ್ನು ತನ್ನ ತೊಡೆಯ ಮೇಲೂ ಕೂಡ ಕೂಡಿಸ್ಕೊಂಡಿದ್ದಾನೆ. ನಮಗಿದು ಕೇಳಿ ಗೊತ್ತಿದೆ. ಉದ್ಯದ್ರವಿ ಪ್ರಕರ ಸನ್ನಿಭಮ ಅಚ್ಯುತಾಂಕೆ ಸ್ವಾಸೀನಂ ಅಂತ ಮುಖ್ಯ ಪ್ರಾಣನ ಸ್ತೋತ್ರ ಇದೆ. ಸೂರ್ಯನಂತೆ ಹೊಳೆಯುವ ರೂಪ ಒಂದು, ಅಚ್ಯುತಾಂಕೆ ಸ್ವಾಸೀನ, ಭಗವಂತನ ತೊಡೆಯ ಮೇಲೆ ಕುತ್ಕೊಂಡಿದ್ದಾನೆ ಅಂತ ಅದರ ವರ್ಣನೆ ಮುಖ್ಯ ಪ್ರಾಣದ್ದು. ಮಹೇಶ್ವಾಸ ಎಂಬ ಶಬ್ದಕ್ಕೂ ಅದ್ರಿವ ಎಂಬ ಶಬ್ದಕ್ಕೂ ಏನು ಸಂಬಂಧ, ಅದನ್ನು ನಾವು ಇಲ್ಲಿಗ ನೋಡೋಣ. ಅದ್ರಿವ ಅಂದರೆ, ಅದ್ರಿ ಎಂಬ ಶಬ್ದ ಹುಟ್ಟಿರುವುದು ಹೇಗೆ ಅಂತ ಅನ್ನೋದು ಒಂದು ಬಾರಿ ಗಮನಿಸಬೇಕು. ಅದ ಭಕ್ಷಣೆ ಅಂತ, ತಿನ್ನುವಂಥದ್ದು. ಅದಕ್ಕೆ ಅದ ಭಕ್ಷಣೆ ಅನ್ನೋ ಧಾತುವಿಗೆ ಕ್ರಿನ್ ಪ್ರತ್ಯಯ ಬಂದು ಅದು ಅದ್ರಿ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಹಾಗಾದರೆ ಅದ್ರಿ ಎಂಬ ಶಬ್ದ ನಮಗೆ ತಿಳಿಸುವಂತೆ ತಿನ್ನುವವನು. ತಿನ್ನುವವರು ಯಾರು ಅಂದರೆ ಲಕ್ಷ್ಮೀದೇವಿ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು, ಇವರೇ ತಿನ್ನುವವರು, ಜಗತ್ತನ್ನು ನಾಶಪಡಿಸುವಂಥವರು. ಪ್ರಳಯೇ ಸರ್ವಭಕ್ಷಕರಾದವರು ರಮಾದಿಗಳು, ರಮಾ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು, ಅವರೇ ಅದ್ರಿಗಳು. ಅವರನ್ನು ವರ್ತಯತಿ, ಅವರಿಗೆ ಸೃಷ್ಟಿ, ಪಾಲನ, ನಾಶ ಇತ್ಯಾದಿಗಳನ್ನು ಮಾಡಿ ಅವರನ್ನು ಮುನ್ನಡೆಸುವಂಥವನು ಈ ಭಗವಂತ. ಅದಕ್ಕಾಗಿ ಆತನನ್ನು ಅದ್ರಿವ ಅಂತ ಕರೀತಾರೆ. ಅದ್ರಿವ ಅಂದರೆ
ಅದ್ರಿಹಿ ಆದರಣೀಯತ್ವಾತ್ ಮುಖ್ಯ ಪ್ರಾಣ ಅಂತ ಅರ್ಥ ನಾವು ಹಿಂದೆ ನೋಡಿದ್ದೀವಿ. ಅತ್ಯಂತ ಆದರಕ್ಕೆ ಪಾತ್ರನಾದವನು, ನಮ್ಮೆಲ್ಲರ ಆದರಕ್ಕೆ ಪಾತ್ರನಾದವನು ಮುಖ್ಯ ಪ್ರಾಣ ಅಂತ ನೋಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಆದರಕ್ಕೆ ಪಾತ್ರನಾದವನು ಮುಖ್ಯ ಪ್ರಾಣ ಮಾತ್ರ ಅಲ್ಲ, ಆದರಕ್ಕೆ ಪಾತ್ರನಾದವಳು ಲಕ್ಷ್ಮೀದೇವಿ, ಪಾದಳಾದವಳು ಲಕ್ಷ್ಮೀದೇವಿಯು ಮುಂದೆ ಚತುರ್ಮುಖ ಮತ್ತೆ ಆ ಬಳಿಕ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನನ್ನು ಪರಿಗ್ರಹ ಮಾಡಿದರೆ ಚತುರ್ಮುಖನನ್ನು ಪರಿಗ್ರಹ ಮಾಡಿದಂತೇನೆ. ಮತ್ತೆ ಲಕ್ಷ್ಮೀದೇವಿಯದ್ದು ಸ್ಥಾನವೂ ಕೂಡ ಅಲ್ಲಿದ್ದೇ ಇದೆ. ನಮ್ಮೆಲ್ಲರ ಗೌರವಕ್ಕೆ ಪಾತ್ರಳಾದವಳು ಅವಳು ಹೆಚ್ಚು. ಪರಮಾತ್ಮನ ಬಳಿಕ ನಮ್ಮ ಗೌರವ ಅತಿ ಹೆಚ್ಚು ಸಲ್ಲುವುದು ಲಕ್ಷ್ಮೀದೇವಿ, ಆ ಬಳಿಕವೇ ಈ ಮುಖ್ಯ ಪ್ರಾಣ ಮೊದಲಾದವುಗಳಿಗೆ. ಆದ್ದರಿಂದ ಅದ್ರಿ ಅಂದರೆ ಆದರಕ್ಕೆ ಪಾತ್ರಳಾದ ಲಕ್ಷ್ಮೀ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣಗಳು ಅಂತ ಅರ್ಥ. ಇನ್ನೊಂದು ಅದ್ರಿ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿನ್ನುವಂತಹ ಅದ್ರಿ, ಅದು ಅಧಭಕ್ಷಣಿ ಧಾತುವಿನಿಂದ ಬಂದಿದೆ ಅಂತ ನೋಡಿದ್ವಿ. ಜಗತ್ತೆಲ್ಲವನ್ನು ತಿನ್ನುವವರಾದ್ರಿಂದ ಅವರನ್ನು ಅದ್ರಿ ಅನ್ಬೇಕು. ಅಂಥವರನ್ನು ಮುನ್ನಡೆಸುವವನು, ಅವ್ರಿಗೆ ಬೇಕಾದ್ದೆಲ್ಲವನ್ನು ಕೊಡುವವನು, ಕೇಶವ ಅಂತಿದ್ದ ಹಾಗೆ. ಕ ಅಂದ್ರೆ ಚತುರ್ಮುಖ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರಿಬ್ಬರನ್ನು ಮುನ್ನಡೆಸುವವನು ಕೇಶವ ಹೇಗೋ ಹಾಗೆ ಅದ್ರಿ ಅಂದರೂ ಕೂಡ ಅದೇ ಅರ್ಥ. ಅದ್ಯವನೇ ಪರಮಾತ್ಮ. ಈ ಅದ್ರಿವ ಎಂಬ ಶಬ್ದ ಹೀಗೆ ಪರಮಾತ್ಮನ ಹೇಳಿತು. ಮಹೇಶ್ವಾಸ ಎಂಬ ಶಬ್ದವು ಕೂಡ ಹಾಗೆ ಪರಮಾತ್ಮನ ಹೇಳ್ತದೆ. ಮಹಾ ಅಂದರೆ ದೊಡ್ಡವರಾದಂತಹ ಈಶುಗಳು ಅಂದರೆ ಲಕ್ಷ್ಮಿ, ಮುಖ್ಯ ಪ್ರಾಣ ಮತ್ತು ಚತುರ್ಮುಖರು, ಅವರನ್ನು ಆಸಯತಿ ತಮ್ಮ ತಮ್ಮ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಈ ಭಗವಂತ ಮಹೇಶ್ವಾಸ. ಹೀಗೆ ಮಹೇಶ್ವಾಸ ಎಂಬ ಶಬ್ದಕ್ಕೂ ಅದ್ರಿವ ಎಂಬ ಶಬ್ದಕ್ಕೂ ಸಂಬಂಧ ಬಂತು. ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ಮಹೇಶ್ವಾಸ ಎಂಬ ಶಬ್ದಕ್ಕೂ ಸಂಬಂಧವನ್ನು ನಾವು ಒಂದು ಸಂಬಂಧ ನಿನ್ನೆ ಒಂದು ನೋಡಿದ್ದೀವಿ. ಇದು ಮತ್ತೊಂದು ಸಂಬಂಧವನ್ನು ನಾವಿವತ್ತು ತಿಳಿದಂತಾಯ್ತು. ಅದ್ರಿವ ಅಂದ್ರೆ ಲಕ್ಷ್ಮೀದೇವಿ ಅಂತ ನಾವು ಅರ್ಥ ನೋಡಿದ್ವಲ್ಲ ಹಿಂದೆ. ಅದು ಹೇಗೆ ಅಂದ್ರೆ ಅದ್ರಿ ಅಂದ್ರೆ ಈ ವೃಕ್ಷ ಅಂತ ಅರ್ಥ. ಇದೆಲ್ಲ ಕೋಶಗಳಲ್ಲಿ ಪ್ರಸಿದ್ಧವಾದಂಥ ಅರ್ಥವೇ ಇದೆ. ಹೇಗೆ ವೃಕ್ಷ ಅಂದರೆ ಜಗತ್ತೆಂಬ ವೃಕ್ಷವೇ ಅದ್ರಿ. ಈ ಜಗತ್ತೆಂಬ ವೃಕ್ಷಕ್ಕೆ ಅದ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ವೃಕ್ಷವೂ ಕೂಡ ನಾಶ ಆಗ್ತದೆ. ಇವತ್ತು ಹುಟ್ಟಿದೆ, ನಾಳೆ ಅದು ನಾಶ ಆಗ್ತದೆ, ನಮಗಿದೆಲ್ಲ ಗೊತ್ತಿದೆ. ಜಗತ್ತು ಕೂಡ ಇವತ್ತು ಹುಟ್ಟಿದೆ, ನಾಳೆ ನಾಶ ಆಗ್ತದೆ. ಅಶ್ವತ್ಥ ಅಂತ ಕರೀತಾರೆ ಇದನ್ನು. ಈ ಜಗತ್ತು ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ನಾವು ಇದನ್ನು ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಅಶ್ವತ್ಥ ಅಂತ ಯಾಕೆ ಕರೀತಾರೆ ಅಂದರೆ ಅಶ್ವತ್ಥ, ಶ್ವ ಅಂದರೆ ನಾಳೆ, ಥ ಅಂದರೆ ಇರುವಂಥದ್ದು, ನಾಳೆ ಇರುವಂಥದ್ದು. ಅಶ್ವತ್ಥ ಅಂದರೆ ನಾಳೆ ಇಲ್ಲದೇ ಇರುವಂಥದ್ದು. ಇವತ್ತು ಹೀಗಿದೆ, ನಾಳೆ ಅದು ಇರ್ತದೆ ಅಂತ ನಿಶ್ಚಿತ ಇಲ್ಲ. ಅದಕ್ಕಾಗಿ ಅದನ್ನು ಅಶ್ವತ್ಥ ಅಂತ ಹೇಳ್ತಾರೆ. ನಮಗಿದು ಗೊತ್ತಿದೆ. ಶ್ವೋಪಿ ಏಕಪ್ರಕಾರೇಣ ನ ತಿಷ್ಠತೀತಿ ಅಶ್ವತ್ಥ ಅಂತ ಗೀತಾ ಭಾಷ್ಯದಲ್ಲಿ. ನಾಳೆಯೂ ಕೂಡ ಇವತ್ತಿದ್ದಂತೆ ಇರ್ತದ ಈ ಜಗತ್ತೆಂಬ ಅಶ್ವತ್ಥ ವೃಕ್ಷ ಅಂದರೆ? ಇರೋದಿಲ್ಲ. ಆದ್ದರಿಂದ ಇದನ್ನ ಅಶ್ವತ್ಥ ಅಂತ ಹೇಳ್ತಾರೆ. ಈ ಜಗತ್ತು ಆ ದೃಷ್ಟಿಯಿಂದ ಅಶ್ವತ್ಥ. ಊರ್ಧ್ವಮೂಲ ಮತಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ. ಅದ್ರಿ ಅಂದ್ರೂ ವೃಕ್ಷನೇ. ಯಾವ ವೃಕ್ಷ ಅಂದರೆ ಜಗತ್ತೆಂಬ ವೃಕ್ಷ. ಯಾಕೆ ಹಾಗೆ ಅಂದರೆ ಅದ್ರಿ ಅಂದರೆ ಆ ಧೀರ್ಯತೆ. ಧೀರ್ಯತೆ ಅಂದರೆ ನಾಶ ಹೊಂದಲ್ಪಡುತ್ತದೆ, ನಾಶಿಸಲ್ಪಡುತ್ತದೆ ಅಂತರ್ಥ. ನಾಶ ಮಾಡಲ್ಪಡುತ್ತದೆ. ಆ ಅಂದರೆ ಚೆನ್ನಾಗಿ, ಪೂರ್ಣವಾಗಿ ನಾಶ ಮಾಡಲ್ಪಡುತ್ತದೆ. ಆದ್ದರಿಂದ ಆಧೀರ್ಯತೆ ಅಂದರೆ ಪೂರ್ಣವಾಗಿ ನಾಶ ಮಾಡಲ್ಪಡುವಂಥ ಈ ಅದ್ರಿ ಅಂದರೆ ವೃಕ್ಷ. ಜಗದ್ವೃಕ್ಷನೂ ಕೂಡ ಪ್ರಳಯ ಕಾಲದಲ್ಲಿ ಆ ಸಮ್ಯಕ್ ಚೆನ್ನಾಗಿ ಧೀರ್ಯತೆ ನಾಶ ಮಾಡಲ್ಪಡುವುದರಿಂದ ಅದ್ರಿ ಈ ಜಗತ್ತೆಂಬ ವೃಕ್ಷ. ಆ ಜಗತ್ತೆಂಬ ವೃಕ್ಷವನ್ನು ವರ್ತಯತಿ, ಅದಕ್ಕೆ ಸೃಷ್ಟಿ, ಪಾಲನ, ನಾಶ ಇತ್ಯಾದಿಗಳನ್ನು ಕೊಟ್ಟು ಅದನ್ನು ಮುನ್ನಡೆಸುವಂಥವಳು ಅದ್ರಿವಾ ಅಂದರೆ ಲಕ್ಷ್ಮೀದೇವಿ. ಅವಳಿಗಿಂತಲೂ ಈ ಪರಮಾತ್ಮ ಮಹಾನ್ನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತ ಅರ್ಥ.
ಅದ್ರಿವ ಮಹಾನ್ ಅಂದರೆ, ಅದ್ರಿವ ಅಂದರೆ ಪರ್ವತದ ಶೃಂಗ. ಆ ಶೃಂಗಕ್ಕಿಂತ ಪರಮಾತ್ಮ ದೊಡ್ಡವನು ಅನ್ನೋ ಅರ್ಥವನ್ನ ಹಿಂದೆ ನಾವು ನೋಡಿದ್ವಿ. ಒಂದು ಯಾವುದೋ ಪರ್ವತ ಶೃಂಗಕ್ಕಿಂತಲೂ ದೊಡ್ಡವನು, ಒಂದು ಯಾವುದೋ ದೊಡ್ಡ ತೆಂಗಿನ ಗಿಡಕ್ಕಿಂತಲೂ ದೊಡ್ಡವನು ಅಂತ ಪರಮಾತ್ಮನನ್ನ ವರ್ಣಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವೃಕ್ಷ ಅಂದರೆ ಈ ಜಗತ್ತೇ, ಉಳಿದ್ಯಾವುದೋ ವೃಕ್ಷ ಪರ್ವತ ಹೀಗೆಲ್ಲ ಅದನ್ನು ಒಂದೊಂದಾಗಿ ಇಟ್ಕೊಳ್ಳೋದಕ್ಕಿಂತ ಜಗತ್ತಿನ ಎಲ್ಲ ಅತ್ಯಂತ ದೊಡ್ಡ ದೊಡ್ಡ ಮರಗಳು, ಅತ್ಯಂತ ದೊಡ್ಡ ದೊಡ್ಡ ಪರ್ವತಗಳು, ಗೌರಿ ಶಂಕರ ಮೊದಲಾದ ದೊಡ್ಡ ದೊಡ್ಡ ಪರ್ವತಗಳು, ಎಲ್ಲ ಪರ್ವತಗಳನ್ನು ಒಳಗೊಂಡಂತಹ ಈ ವೃಕ್ಷ, ಈ ಜಗತ್ತೇನಿದೆ, ಜಗತ್ತೇ ಒಂದು ವೃಕ್ಷ. ಆ ವೃಕ್ಷಕ್ಕಿಂತ ಆ ವೃಕ್ಷವನ್ನು ಮುನ್ನಡೆಸುವಂಥವಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗಿಂತಲೂ ಉನ್ನತ ಅಂತ ಭಗವಂತನನ್ನು ಉಪಾಸಿಸೋಣ. ಯಾವುದೋ ಶೃಂಗಕ್ಕಿಂತ ಉನ್ನತ ಮತ್ತೆ ಯಾವುದೋ ವೃಕ್ಷಕ್ಕಿಂತ ಉನ್ನತ ಅಂತ ಉಪಾಸನೆ ಮಾಡುವುದಕ್ಕಿಂತ ಲಕ್ಷ್ಮೀದೇವಿಗಿಂತ ಉನ್ನತ ಅಂತ ಪರಮಾತ್ಮನ ಉಪಾಸನೆ ಮಾಡಬೇಕು, ಅದು ಹೆಚ್ಚಿಂದು ಅನ್ನೋ ಕಾರಣಕ್ಕಾಗಿ ಅದ್ರಿವ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ ನಾನು. ಅದಹ ಸುಮಧು ಮಧುನಾಭಿಯೋಧೀಹಿ ಅಂತ ಈ ಬೃಹತಿ ಮಂತ್ರದಲ್ಲಿದೆ. ಅಲ್ಲಿ ಸುಮಧು ಮಧು ಅನ್ನೋ ಶಬ್ದದಿಂದ ಏನನ್ನ ನಾವು ತಿಳಿಯಬೇಕು ಅದನ್ನ ಐತರೆಯ ಆರಣ್ಯಕವೇ ವರ್ಣನೆ ಮಾಡಿದೆ ಅಂತ ಕಳೆದ ದಿವಸ ನೋಡಿದ್ವಿ. ಮಿಥುನಂ ವೈ ಸ್ವಾದು ಪ್ರಜಾ ವೈ ಸ್ವಾದು, ಮಿಥುನಂ ವೈ ಮಧು ಪ್ರಜಾ ಮಧು, ಮಿಥುನೇನೈವ ಪ್ರಜಾಮಭಿಯುಧ್ಯತಿ ಇತಿ ಆರಣ್ಯನೈವ ಪ್ರಕೃತೋ ಮಂತ್ರ ವ್ಯಾಖ್ಯಾಯಿ. ಮಿಥುನ ಕ್ರಿಯೆ, ದಂಪತಿಗಳ ನಡುವೆ ನಡುವಂತಹ ಮಿಥುನ ಕ್ರಿಯೆ ಏನಿದೆ ಅದೇ ಸ್ವಾದು, ಮತ್ತೆ ಅದರಿಂದ ಸಿಗುವಂಥ ಸಂತಾನವೂ ಸ್ವಾದು. ಮಿಥುನ ಕ್ರಿಯೆಗಿಂತಲೂ ಹೆಚ್ಚು ಸ್ವಾದುವಾದದ್ದು ಸಂತಾನ. ಇದು ಸ್ವಾದು ಅನ್ನೋ ಶಬ್ದದ ಬಗ್ಗೆ ಆಯಿತು. ಹಾಗೆ ಮಧು ಅನ್ನೋ ಶಬ್ದದ ಬಗ್ಗೆನೂ ಕೂಡ ಮಿಥುನಂ ವೈ ಮಧು, ದಾಂಪತ್ಯವೇ ಮಧು, ಹೌದು ಹೆಚ್ಚು ಸುಖದಾಯಕನೇ. ಅದಕ್ಕಿಂತಲೂ ಹೆಚ್ಚು ಸುಖದಾಯಕ ಈ ಸಂತಾನ ಅಂತ ಹೀಗೆ ಐತರೆಯ ಆರಣ್ಯಕದಲ್ಲಿ ಬಂದಿದೆ. ಇಲ್ಲಿ ಯಾವುದೋ ಇಬ್ಬರು ದಂಪತಿಗಳು ಗಂಡ ಹೆಂಡತಿ ನಡುವೆ ನಡೆಯುವಂಥ ದಾಂಪತ್ಯ, ಅಲ್ಲಿ ಹುಟ್ಟುವಂಥ ಸಂತಾನ ಅಂತ ಹೀಗೆ ಅರ್ಥ ಮಾಡಬಹುದಲು. ಒಬ್ಬ ಪುರುಷ ಪ್ರಮದೆಯ ಜೊತೆಗೆ ಮಿಥುನೀಭೂಯ ದಾಂಪತ್ಯವನ್ನು ನಡೆಸಿ ಪ್ರಜೆಯನ್ನು ಪಡಿತಾನೆ ಅಂತ ಅದಕ್ಕೆ ಅರ್ಥ ಹೌದು. ಆದರೆ ಪುರುಷ ಅಂದರೆ ಯಾರು? ಪುರುಷ ಅಂದರೆ ಕೇವಲ ಗಂಡಸ, ಪ್ರಮದ ಅಂದರೆ ಕೇವಲ ಹೆಂಗಸ ಅಂದರೆ ಹಾಗಲ್ಲ. ಪುರುಷ ಅಂದರೆ ಗಂಡಸೂ ಹೌದು ಹೆಂಗಸೂ ಹೌದು. ಹಾಗಾದರೆ ಸಂತಾನವನ್ನು ಪಡೆಯೋದು ಒಂದು ಏನರ್ಥ ಅಂದರೆ, ಜಗತ್ತಿನಲ್ಲಿ ಗಂಡೊಂದು ಹೆಣ್ಣಿನ ಜೊತೆಗೆ ಸಂಘ ನಡೆಸಿ ಸಂತಾನವನ್ನು ಪಡೆಯುವಂತೆ ಈ ಸಾಧಕ ಪುರುಷ ಅವನು ಪ್ರಮದ ಅಂದರೆ ತನ್ನ ಬುದ್ಧಿ ಎಂಬ ಪ್ರಮದೆಯ ಜೊತೆಗೆ ಮಿಥುನೀಭೂಯ ಸಂಘವನ್ನು ನಡೆಸಿ ಪ್ರಜಾ ಅಂದರೆ ಜ್ಞಾನವನ್ನು ಪಡಿತಾನೆ ಅಂತ ಹೀಗೆ ಕೂಡ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನ ಈ ಹಿಂದೆ ಪೂತಾತ್ಮ ಅನ್ನೋ ಶಬ್ದವನ್ನು ನಾವು ಹೇಳುವಾಗಲೇ, ಅದು ನೋಡುವಾಗಲೇ ನಾನು ನೋಡಿದ್ದೆ. ಅದನ್ನು ಮತ್ತೊಂದು ಬಾರಿ ಇಲ್ಲಿ ನಾವು ಅನುಸಂಧಾನ ತಂದುಕೋಬೇಕಷ್ಟೆ. ಗಂಡೊಂದು ಹೆಣ್ಣಿನ ಜೊತೆ ಸಂಘ ನಡೆಸಿ ಸಂತಾನವನ್ನು ಪಡೆಯೋದು ಜಗತ್ತಿನಲ್ಲಿ ಕಂಡಿದೆ. ಬುದ್ಧಿ ಎಂಬ ಪ್ರಮದ ಅವಳ ಜೊತೆಗೆ ಸಂಘವನ್ನು ನಡೆಸುವುದು ಯಾರು? ಕೇವಲ ಗಂಡಲ್ಲ, ಜೀವ, ಸಾಧಕನಾದ ಜೀವ ಹೆಣ್ಣೇ ಇರಲಿ ಗಂಡೇ ಇರಲಿ ಅವನು ಪುರುಷನೇ. ಯಾಕೆಂದ್ರೆ ಪುರು ಬ್ರಹ್ಮ ಗುಣಾಧಿಕ್ಯಾತ ತಜ್ಞಾನ ಪುರುಷ ಸ್ಮೃತಃ. ಪುರು ಅಂದರೆ ಗುಣಾಧಿಕನಾದ ಪರಮಾತ್ಮ, ಅವನನ್ನ ತಿಳಿಯಬೇಕಾದ್ದರಿಂದ, ತಿಳಿಯುವ ಶಕ್ತಿ ಇರುವುದರಿಂದ ಈ ಪುರುಷನನ್ನ ಅಂದರೆ ಸಾಧಕನನ್ನ ಪುರುಷ ಅಂತ ಕರೀತಾರೆ. ಗುಣಾಧಿಕನಾದ ಪರಮಾತ್ಮನನ್ನ ತಿಳಿಯುವ ಶಕ್ತಿ ಇರುವುದು ಗಂಡಿಗೂ ಇದೆ ಹೆಣ್ಣಿಗೂ ಇದೆ. ಆದ್ದರಿಂದ ಪುರುಷ ಎಂಬ ಶಬ್ದದಿಂದ ಗಂಡು ಹೆಣ್ಣು ಇಬ್ಬರೂ ಕೂಡ ಒಟ್ಟು ಸಾಧಕರು ವಾಚ್ಯರಾಗಿದ್ದಾರೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಗೀತಾ ತಾತ್ಪರ್ಯದಲ್ಲಿ ಬಂದಿರಬೇಕು. ಹಾಗಾದರೆ ಪುರುಷ ಅಂದರೆ ಕೇವಲ ಗಂಡಲ್ಲ, ಗಂಡು ಹೌದು ಹೆಣ್ಣು ಹೌದು ಅಂತ ನಾವು ನೋಡಿದ್ವಿ. ಹಾಗಾದರೆ ಬುದ್ಧಿ ಅಂದರೆ ಯಾವುದು? ಗಂಡಿಗೆ ಒಬ್ಬ ಗಂಡಸಿಗೆ ಹೆಂಡತಿ ಇರುವಂತೆ ಈ ಸಾಧಕನಾದ ಪುರುಷನಿಗೆ
ಹೆಂಡತಿ ಯಾರು ಅಂದರೆ ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಮಮಾಹಮಿತಿ ಯತ್ಕೃತಂ ಯಾಮಧಿಷ್ಠಾಯ ದೇಹೇಸ್ಮಿನ್ ಪುಮಾನ್ ಭುಂಕ್ತೆ ಅಕ್ಷಿಭಿರ್ಗುಣಾನ್ ಅಂತ ಭಾಗವತದಲ್ಲಿ ಬಂದಿದೆ. 4ನೇ ಸ್ಕಂದದಲ್ಲಿ ಪುರಂಜನೋಪಾಖ್ಯಾನ. ಅದು ಪುರಂಜನ ಎಂಬ ಒಬ್ಬ ಜೀವ, ಅವನು ಬುದ್ಧಿ ಎಂಬ ಪ್ರಮದೆಯ ಜೊತೆಗೆ ಸೇರಿ ಮಾಡುವಂಥ ಕಾರ್ಯಗಳು ಅಥವಾ ಅನೇಕ ರೀತಿಯಾದ ಮೋಹಕ್ಕೆ ಅವನು ಒಳಗಾಗುವುದು, ಅದನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಬುದ್ಧಿ ಅನ್ನೋದೇ ನಮಗಿರುವಂಥ ಬುದ್ಧಿಯೇ ಒಂದು ಸ್ತ್ರೀ ಇದ್ದಂತೆ. ಮಮ ಅಹಮಿತಿ ಯತ್ಕೃತಂ, ನಮಗೆ ನಾನು ನನ್ನದು ಅನ್ನುವಂಥ ಅಭಿಮಾನ ಎಲ್ಲ ಮೂಡುವುದು ಆ ಬುದ್ಧಿ ಎಂಬ ಪ್ರಮದೆಯ ಸಂಘದಿಂದಾಗಿಯೇ. ಅಂಥ ಬುದ್ಧಿಯನ್ನು ಅವಲಂಬಿಸಿಯೇ ಈ ದೇಹದಲ್ಲಿ ಸಾಧಕನಾದವನು ಇರ್ತಾನೆ, ಗಂಡೆ ಆಗಲಿ ಹೆಣ್ಣೆ ಆಗಲಿ ಇದ್ದು ಪುಮಾನ್ ಭುಂಕ್ತೆ ಅಕ್ಷಿಭಿ ಗುಣಾನ್, ತನ್ನ ಇಂದ್ರಿಯಗಳ ಮೂಲಕ ನಾನಾ ಥರದ ಸುಖ ಇತ್ಯಾದಿಗಳನ್ನ, ರೂಪ ರಸ ಗಂಧ ಸ್ಪರ್ಶ ಮೊದಲಾದವುಗಳನ್ನ ಅವನು ಉಣ್ತಾನೆ ಅಂತ ಅದರ ತಾತ್ಪರ್ಯ. ಅದರಿಂದ ಬುದ್ಧಿ ಅನ್ನೋದು ನಮ್ಮ ಬುದ್ಧಿ ಅನ್ನೋದೇ ಒಂದು ನಮ್ಮ ಹೆಂಡತಿ. ಅದು ಸಾಧಕನಾದವನು ಗಂಡೆ ಇರಲಿ ಹೆಣ್ಣೆ ಇರಲಿ, ಅವನವನ ಬುದ್ಧಿಯೇ ಅವನಿಗೆ ಅಧೀನವಾದಂಥ ಹೆಂಡತಿ ಇದ್ದಂತೆ. ನಮ್ಮ ಬುದ್ಧಿಯೇ ಪ್ರಮದ ಅಂದರೆ ಸ್ತ್ರೀ ಅಂತ ಅರ್ಥ ನಾವು ನೋಡಿದ್ವಲ್ಲ. ಪ್ರಮದ ಅಂದರೆ ಮದಿ ಹರ್ಷೆ, ನಮಗೆ ಸುಖವನ್ನು ಕೊಡುವಂಥವಳು. ಆದ್ದರಿಂದ ಪ್ರಮದ ಅಂದರೆ ಸ್ತ್ರೀ. ಸರಿ, ಬುದ್ಧಿಯು ನಮಗೆ ಸುಖವನ್ನು ಕೊಡ್ತದೆ. ಅದು ನಮಗೆ ವಿವೇಕದ ನಿರ್ಧಾರಗಳನ್ನು ಕೊಟ್ಟರೆ, ಅವಿವೇಕದ ನಿರ್ಧಾರಗಳನ್ನು ಒಂದು ವೇಳೆ ಕೊಟ್ಟರೆ ಆ ಬುದ್ಧಿ ಅನ್ನುವುದು ನಮಗೆ ದುಃಖವನ್ನೇ ಕೊಡ್ತದೆ. ಭಾಗವತ ತಾತ್ಪರ್ಯದಲ್ಲಿ ಈ ಬುದ್ಧಿಯನ್ನು, ಅದು ದುರ್ಬುದ್ಧಿ ಆದರೆ, ಬುದ್ಧಿ ಸದ್ಬುದ್ಧಿ ಆದರೆ ಅದು ನಮಗೆ ಸಂತೋಷ ಕೊಡ್ತದೆ. ಸರಿ, ಬುದ್ಧಿ ದುರ್ಬುದ್ಧಿ ಆದರೆ ಅದು ಪ್ರಮಾದ ಕಾರಣ. ಪ್ರಮಾದ ಅನ್ನೋ ಶಬ್ದಕ್ಕೆ ಸಂತೋಷ ಕೊಡುವವಳು ಅಂತಲೂ ಅರ್ಥ ಇದೆ. ಪ್ರಮಾದಯತಿ ಇತಿ ಪ್ರಮಾದ. ಸರಿ, ಅದಲ್ಲದೆ ಹೋದರೆ ಪ್ರಮಾದ ಕಾರಣತ್ವಾತ್ತು, ಪ್ರಮಾದ ಅಂದರೆ ತಪ್ಪುಗಳನ್ನು ನಮ್ಮ ಕಡೆಯಿಂದ ಮಾಡಿಸುವುದು ಕೂಡ ಈ ಬುದ್ಧಿಯೇ. ಬುದ್ಧಿಗೆ ಸರಿಯಾದ ಸಂಸ್ಕಾರ, ಸರಿಯಾದ ತರಬೇತಿ ಇತ್ಯಾದಿಗಳಿಲ್ಲದೆ ಹೋದರೆ, ಶಾಸ್ತ್ರದ ಅಧ್ಯಯನದ ಸಂಸ್ಕಾರ ಸಹಾಯ ಅದಕ್ಕಿಲ್ಲದೆ ಹೋದರೆ ಅದು ನಮ್ಮ ಕಡೆಯಿಂದ ಪ್ರಮಾದಗಳನ್ನು ಮಾಡಿಸ್ತದೆ, ತಪ್ಪು ಮಾಡಿಸ್ತದೆ. ಆ ಕಾರಣದಿಂದಲೂ ಅದು ಪ್ರಮಾದಾನೇ. ಶಾಸ್ತ್ರದ ಸಹಾಯ, ಶ್ರವಣ ಮನನಾದಿಗಳ ಸಹಾಯ ಇದ್ದರೆ ಆವಾಗ ಅದು ನಮಗೆ ಸಂತೋಷ ಕೊಡ್ತದೆ, ಆವಾಗಲೂ ಅದು ಪ್ರಮಾದಾನೇ. ಹಾಗೆ ಪ್ರಮಾದ ಅನ್ನೋ ಶಬ್ದ ಅಷ್ಟು ವಿಶಿಷ್ಟವಾದಂಥ ಒಂದು ಶಬ್ದ. ಅದು ಸಂತೋಷ ಕೊಡುವಂಥದ್ದು ಅಂತಲೂ ಅರ್ಥ, ತಪ್ಪು ಮಾಡಿಸುವಂಥದ್ದು ಅಂತಲೂ ಅರ್ಥ. ಹೀಗೆ ಬುದ್ಧಿ ಅನ್ನುವುದು ಹೆಣ್ಣು, ಹಾಗೆ ಪುರುಷ ಅನ್ನುವುದು ಗಂಡಸಿನ ಸ್ಥಾನದಲ್ಲಿದೆ. ಹೆಣ್ಣೆ ಆಗಲಿ ಗಂಡೆ ಆಗಲಿ ಗಂಡಸಿನ ಸ್ಥಾನದಲ್ಲಿದೆ. ಅಲ್ಲಿ ಹುಟ್ಟುವುದು ಪ್ರಜಾ ಅಂದರೆ ಸಂತಾನ ಅಂತ ನಾವು ನೋಡಿದ್ದೇವೆ. ಪ್ರಜಾ ಅಂದರೆ ಕೇವಲ ಸಂತಾನ ಅಲ್ಲ. ಐತ್ರೇಯ ಉಪನಿಷತ್ತಿನ ದೃಷ್ಟಿಯಿಂದ ಪ್ರಜಾ ಅಂದರೆ ಜ್ಞಾನ. ಪ್ರಕೃಷ್ಟತ್ವೇನ ಜನನಾತ್ ಪ್ರಜಾ ಇತಿ ಜ್ಞಾನಂ ಅಂತ. ಪ್ರಕೃಷ್ಟತ್ವ ಅತಿ ಶ್ರೇಷ್ಠವಾಗಿ ನಮ್ಮಲ್ಲಿ ಹುಟ್ಟುವುದು. ಇಲ್ಲಿವರೆಗೆ ನಮ್ಗೆ ಹುಟ್ಟಿದ್ದೆಲ್ಲ ಏನಿದೆ, ಯಾವುದೋ ಸಂಪತ್ತು ಮೊದಲಾದವುಗಳು, ಅದು ಯಾವುದು ಶ್ರೇಷ್ಠ ಅಲ್ಲ. ಇನ್ನು ಮುಂದೆ ಶ್ರವಣ ಮನನಾದಿಗಳನ್ನು ನಾವು ಸರಿಯಾಗಿ ನಡೆಸಿದಾಗ ನಮಗೆ ಅತ್ಯಂತ ಪ್ರಕೃಷ್ಟವಾಗಿ ಸಿಗುವುದೇನಾದರೂ ಇದ್ದರೆ ಅದು ಪ್ರಜಾ. ಐತ್ರೇಯ ಉಪನಿಷತ್ ಭಾಷೆಯಲ್ಲಿ ಆಚಾರ ಅರ್ಥವನ್ನು ಹೇಳಿದ್ದಾರೆ. ಉಪಾಸನಾ ಫಲ ಅಂತ ಅನ್ನೋದು 2 ಥರ ಅಂತ ವರ್ಣನೆ ಮಾಡುವ ಪ್ರಸಂಗ ಅದು. ಸೈಶೋಶ್ವರಥ ಪ್ರಷ್ಟಿವಾಹನ, ಈ ಭಗವಂತನ ರಥ ಅಂತ, ಇದು ಈ ದೇಹ ಅನ್ನೋದೊಂದು ರಥ ಅಂತ ಹೀಗೆಲ್ಲ ವರ್ಣನೆ ಮಾಡುವ ಪ್ರಸಂಗ. ಅಲ್ಲಿ ಪ್ರಜಾ ಅಂದರೆ ಕೇವಲ ಸಂತಾನ ಅಲ್ಲ, ಹೊರತು ಪ್ರಜಾ ಅಂದರೆ ಜ್ಞಾನ ಅಂತ ಅರ್ಥ ತೋರಿಸಿದ್ದಾರೆ ಆಚಾರ್ಯರು. ಹೀಗೆ ಆ ಬುದ್ಧಿ ಮತ್ತು ಪ್ರಜಾ ಹಾಗೆ ಪುರುಷ, ಅದರ ಅಂತರಾರ್ಥ ಏನು ಅಂತ ಅನ್ನೋದನ್ನು ಗೀತಾ ತಾತ್ಪರ್ಯ ಮತ್ತು ಭಾಗವತ ತಾತ್ಪರ್ಯ, ಉಪನಿಷತ್ ಭಾಷ್ಯ ಇವುಗಳ ಸಹಾಯದಿಂದ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಅದನ್ನೇ ಸುಮಧು ಮಧುನಾಭಿಯೋಧೀಹಿ ಅಂತ
ಈ ವೇದವಾಕ್ಯ ಬೃಹತಿ ಮಂತ್ರ ಹೇಳಿದೆ. ಇದಿಷ್ಟು ಈ ಬೃಹತಿ ಮಂತ್ರದ ಕುರಿತಾದ ಇವತ್ತಿನ ಅವಲೋಕನ. ಹಾಗೆ ಮಹೇಶ್ವಾಸ ಎಂಬ ಶಬ್ದದ ಅರ್ಥದ ಅವಲೋಕನ. ಈ ಮಹೇಶ್ವಾಸ ಎಂಬ ನಾಮ ಮತ್ತು ಈ ಬೃಹತಿ ಮಂತ್ರ ಇವುಗಳ ನಡುವಿನ ಸಂಬಂಧವನ್ನು ವರ್ಣನೆ ಮಾಡುವಂತಹ ಇನ್ನೂ ಕೆಲವು ಅಂಶಗಳನ್ನು ನಾವು ನೋಡುವುದಿದೆ, ಭಾವಾರ್ಥವನ್ನು ನೋಡುವುದಿದೆ. ಮತ್ತು ಸತ್ಯಸಂಧ ತೀರ್ಥರು, ಪರಾಶರ ಭಟ್ಟರು, ಶಂಕರಾಚಾರ್ಯರು ಮೊದಲಾದವರು ಇದಕ್ಕೇನು ಅರ್ಥ ಹೇಳಿದ್ದಾರೆ ಈ ನಾಮಕ್ಕೆ ಅನ್ನುವುದನ್ನೆಲ್ಲ ನಾವಿನ್ನೂ ನೋಡಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ.